ತಪ್ಪು ನಿಂದಲ್ಲಿ ಅಪ್ಪ. ನಿನ್ನೇನ್ ಹಡ್ದಿ ಭೂಮಿಗೆ ಹೋಗೋದು ಹೋಗ್ಯಾಳಲ್ಲ ನಮ್ಮ ಅಕ್ಕನ್ನ ಅಕ್ಕಿನ ಇಕ್ಕರಿಸ್ಬೇಕಾಗಿತ್ತ. ಎಲ್ಲದ ಹೇಳಕ್ಕೆ ನಾ ಕರ್ಕೊಂಡ್ ಬರ್ತೀನಿ ಇಕ್ಕರ್ಸಕ್ಕೆ ಅಂತ. ಯಾರ ಆಕೆ ಯಾವಕ್ಕೆ ನಿಮ್ಮ ಅಕ್ಕಂದೆಲ್ಲ ಈಗ ಎದಕ್ಕೆ ಬಟ್ಟೆ ಹರಿದಾರ ಅಂತ ಹೇಳಿಲ್ಲ ಅಂದ್ರೆ ಒಯ್ದು ಕುಡಿಯಾಗ ತುರ್ಕ್ತೇನೆ ಮಾಮ. ಅದ ನಾನು ಲಾಲಿಪಾಪ್ ತಿನ್ಕೊಂತ ಊರು ತುಂಬಾ ಶುಗರ್ ಪೇಷಂಟ್ ಅದಾವು. ಬರ್ರಿ ಎಲ್ಲಿಗೆ ಮಾಮ ಇವರೇ ಬರ್ತಾರಂತ. ಅದು ಬೇಡ ಇವರೇ ಬರ್ಲಿ. ಒಂದ್ ತಾಸ್ ಬರ್ರಿ. ಮತ್ತೆ ಇನ್ನೂ ನಿಂತಿರಲ್ಲ ನಾಚಿ ಬರೋದಿಲ್ಲ. ನೀನು ಹೊಂಟೇನು ಮತ್ತೆ ಇಲ್ಲಿ ಏನ್ ಮಾಡ್ಲಿಪ್ಪ ಚಿನ್ನನು? ಮಾಮ ನಾನು ಒಬ್ಬನ ಮಕ್ಕೊಂಡಿ. ನಾನು ಯಾವತ್ತ ಇಲ್ಲ ಜೊತೆಗೆ ಬೇಕಂದ್ರೆ ಮತ್ತೆ ನೀನು ಬಂದು ನಮ್ ನಡ್ಬರ್ಕ್ ಮಕ್ಕೋ ಬಾ. ಮಗನ ಅಲ್ಲಿ ತಪ್ಪು ತಿಳ್ಕೊತಾನೆ ಬರ್ಲಿ. ಹಂಗಲ್ಲ ಮಾಮ ಅಲ್ಲ ಬರ್ಲಿ. ನಾ ಯಾವ ಹುಡುಗಿಯಾರ್ದು ಮೈಕೈ ಮುಟ್ಟೆ ಮಾತಾಡಿರ್ಲಿಲ್ಲ. ಹುಚ್ಚ ಅದಕ್ಕೆ ಯಾಕೆ ಅಂಜತಿ ಹೋಗಿ ನೀನು ಹೇಳ್ತಿದಾಳ. ಏನೋ ಸೌಂಡ್ ಬಂತು. ಸೌಂಡ್ ಅಲ್ಲೆಪ್ಪ, ಇದು ಸಿಗ್ನಲ್ ಐತಿ. ಖಾಲಿ ಮಾಡ್ತೀನಿ. ಅಕ್ಕಿ ಕೆಮ್ಮ ಹಾಕತ್ತಾಳ, ನೀನು ಹೋಗಿ ಕೆಮ್ಮಪ್ಪ. ಇಲ್ಲಂದ್ರ ನೀ ಹೋಗಿ ಕೆಮ್ಮು. ಆಕಿ ನಾನು ಹೇಳ್ತಿದ್ದಾಳ ಕೆಮ್ಮ. ಹುಚ್ಚದಾಳ ಮಗ. ಅಕ್ಕಿನ ಕೆಮ್ಮ ಚಾಲು ಮಾಡ್ತಾಳ. ನಾ ಹೇಳಿದ್ ನೆನಪೈತಿಲ್ಲ ಕಾವಲ. ಆಕಿ ಮದುವೆಗೆ ಆ ಮುದುಕಿಗೆ ಮುತ್ತು ಪಡೆದುಕೊಂಡು ಸುಮ್ಮನೆ ಇಲ್ಲಲ್ಲ ಅಕ್ಕಿ. ಆಕಿಗೂ ತನ್ನ ಸುಹಾಗರಾತ್ ನೆನಪಾಗಿರ್ಬೇಕು, ಅದಕ್ಕೆ ಸುಮ್ಮಾಗ್ಯಾಳ. ನಾವ ಕೇಳ್ಬರ್ಲಿ. ಕಾಲು ಮರ್ಲಿ ಹೊಡಿತಾಳ ಮಗನ. ತಗೋ ಹಂಗೆ ಉಟ್ಕೋ. ಯಾರು ನೋಡಿದಾರ ಮಗ ಅಂತ ನಿನಗ ಅಪ್ಪ ಅಳಿದವ್ರ ಲಕ್ಷ ಕೊಟ್ಟು ನನ್ನ ಮಾತು ಕೇಳು. ನನ್ನ ಹತ್ರ ಲಕ್ಷ ಇಲ್ಲ, 5 ರೂಪಾಯಿ ಅದಾವ. ಹುಚ್ಚ ರೊಕ್ಕ ಯಾರು ಕೇಳ್ಯಾರ? ಲಕ್ಷ ಕೊಟ್ಟು ಕೇಳು. ಈಗ ನಿನ್ನ ಹೆಂಡತಿ ಬರ್ತಾಳ, ಬಂದು ಕುಳ್ಳಿ ನೀ ಆಕಿನ ಒಟ್ಟ ಮುಟ್ಟಬೇಡ. ನೀವಾಗ ಮುಟ್ತೀಯ? ನಾ ಯಾಕೆ ಮುಟ್ಲಿ ಭಗವಂತ? ಇಲ್ಲಿ ಬೇಡ, ಮನಿಗ್ ಕರ್ಕೊಂಡೋಗಿ ಮುಟ್ಟು ಅಂತ ಹೇಳಿದೆ. ಮಾಮ ಮನಿಗ್ ಕರ್ಕೊಂಡೋದ್ರೆ ನನ್ನ ಹೆಂಡತಿನ ಯಾರು ಬೇಕಾದ್ರೂ ಮುಟ್ಟಬೋದಾ? ಇಲ್ಲಪ್ಪ, ನೀ ಅಷ್ಟ ಮುಟ್ಟೋದು. ಅವಸರಕ್ಕೆ ಬಿದ್ದು ಗದ್ದಲ ಮಾಡಬಾರ್ದು. ಆಕಿ ಬಂದ ತಕ್ಷಣ ನೀನು ಕವಿರತ್ನ ಕಾಳಿದಾಸನಂಗ ಹೆಣ್ಣನ್ನ ವರ್ಣನೆ ಮಾಡಬೇಕು. ಕವಿರತ್ನ ಕಾಳಿದಾಸ ಅದನ್ನ ಮಾಡ್ಬೇಕಾದ್ರೆ ನಾ ಅಲ್ಲಿ ಇರ್ಲಿಲ್ಲ. ಆವಾಗ ನೀ ಇನ್ನ ಹುಟ್ಟಿದ್ದೇ ಇಲ್ಲದೆ ನೀನು ಹಂಗ ಹೆಣ್ಣನ್ನ ವರ್ಣನೆ ಮಾಡಬೇಕು. ಗೊತ್ತಾತ? ಹೆಣ್ಣನ್ನ ಒಗ್ಗರಣೆ ಮಾಡಬೇಕು. ಇಲ್ಲ, ಸಣ್ಣಂಗೆ ಕೊಯ್ದು ಪಲ್ಯ ಮಾಡಬೇಕು. ಆಕೆ ಡಬರಾಗಿ ಹಿಡಿಸುದಿಲ್ಲ. ನಾ ಹೇಳಕತ್ತಿದ್ದು ಹೆಣ್ಣನ ವರ್ಣನೆ ಅಂದ್ರೆ ಹೊಗಳುದು. ಇದನ್ನ ಮಾಡ್ತೀನಿ. ಹೆಣ್ಣು ಮಕ್ಕಳ ಹೊಲಿಸ್ಕೋಬೇಕಾದ್ರ ಅವ್ರನ್ನ ನಾವು ಹೊಗಳಬೇಕು. ಮತ್ತ ಅವ್ರ ಕಡೆಯಿಂದ ಕಾಲ್ಮರ್ಲೆ ಬಡಿಸ್ಕೋಬೇಕಾದ್ರೆ ಕ್ಯಾಕರಿಸಿ ಮಾರಿ ಗುಗುಳ್ಬೇಕು. ಉಗುಳ್ ಬಿಡ್ತೀನಿ. ಹಂಗಲ್ಲದೆ ನನ್ನ ಮಾತು ಕೇಳು. ಈಗ ಆಕಿ ಬಂದ ತಕ್ಷಣ ನೀನು ಕವನ ಹೇಳಬೇಕು. ಅವತ್ತ ನಾನು ನಿನಗೆ ಹೇಳ ಸಹಭಾಗಿ ನೀತಾನೆ ದೊರೆಸಾನಿ ನಾನಿನ್ನ ಅಭಿಮಾನಿ. ನೀನು ಹೆಂಡತಿ ಯಾಕೆ ಪ್ರಾಣವ ಹಿಂಡತಿ. ಏನು ತಿಳಿಯೋದು? ನಿನಗೆ ಜೋಕಾಲಿ ಆಡುವಂಗಾಗೈತೆ. ಇಲ್ಲಿ ಬೇಡ, ಮನೆಗೆ ಹೋಗಿ ತಗೋತೀನಿ. ನಡಿ. ತೂತೀನಿ ಬೀತೀನಿ ಅಂದಲೇ ನಂದೆ ತಾಪ ಬರ್ತೈತಿ ನೋಡು. ಏನಂದ್ರೆ ಏನ
ಏನಾರ ಬರವಲ್ದ ಯಾಕ ಬಾ ಒಂದ್ ಬಾ ಏ ಬಿಡ ತಗೋಬೇಡ ಯಾಕ ಮಂದಿ ನೋದುತ್ತಾಲ ಅವ್ರು 120 ಕೊಟ್ಟು ನೋಡಾಕ ಬಂದಾರ ನಾವಿಲ್ಲಿ ಏನ್ ಮಾಡ್ತೀವಿ ಮನೆಗೆ ಅವ್ರು ಅದನ್ನೇ ಮಾಡ್ತಾರೆ ನಡಿ ನೋಡ್ಬೇಡ ಅಂದ್ರೆ ನಮ್ಮನ್ನ ಕಲೀಲಿ ಹೋಗದಾರ ಅವ್ರು ಮಗ ತೋರ್ಸ್ ಹೋಗೋಣ ನಾದು ಅದಕ್ಕೆ ಕತ್ತುದಾಗ ತಾಳಿ ಕಟ್ಸಿದ್ರು ಯಪ್ಪ ನಂಗೆ ಬೇಡ ಅಂತ ಬೇಡ ಕಾರ್ ಅಂತ ಬೇಕು ಏನಂತ ಅದೆಲ್ಲ ಹೇಳು ಬ್ಯಾದು ನಾನು ನಿನ್ನ ಹೇತನೇ ಅದೀನಿ ಏನದಿ ಹೇತನೇ ನಲ್ಲಿ ಅದು ಹೆಂಡು ತೆಗಿಂಗ್ ಅನ್ಬೇಕು ಅಯ್ಯೋ ಬಿಡು ಈ ಗಂಡ ಇವತ್ತು ನಮ್ಮದು ಪಚ್ಚದ ನೈಟ್ ಐತಿ ಪಾಪ ಇವತ್ತಿಗೆ ಪಚಡಿ ತಿನ್ನೋಂಗಾಗಿತ್ತಂತ ಮಂತದ ಮ್ಯಾಲ ಹೂವ ಹಾಕಿರ್ತಾರಲ್ಲ ಓ ಮಕ್ಕದ ಮ್ಯಾಗ ಹೂ ಹಾಕಿರ್ತಾರ ಹೆಣ ಹೊತ್ಕೊಂಡು ಹೋಗಿರ್ತಾರ ಮಂತದ ಮ್ಯಾಲ ಹಾ ಸರಿ ನಿನ್ನ ಮನೆಗೆ ಕರ್ಕೊಂಡು ಹೋಗಿ ಹಾಲಲ್ಲಿ ಹೇಳಕ್ಕಿ ಹಾಕಿ ಬರ್ತೀನಿ ಬಾ ಗತ ಗತ ಕುದಿದು ಬಿಡು ನಿಮ್ಮ ಅವ್ನ ಅದೇನು ಬೂಸ್ಟ್ ಚತುರ್ಥಿ ಬಂದದ್ದು ಚಂಕುತ್ಯ ಗಣೇಶ ಬರೀ ಹಾಲಾದ್ರೆ ಕುಡಿತಿದ್ದೆ ಹಾಲು ಇದನ್ನೇ ಹಾಕೊಂಡು ಕುಡಿ ತುದಿಬೇಕು ನನಗೆ ನೀನು ಬೇಡ ಹಾಲು ಬೇಡ ನಿನ್ನ ಮೇನ್ ಐಟಮಿಗೆ ಕೈ ಹಾಕಿ ಏಕಿ ಏನು ಹಿಮ್ಮಡ್ದಾಗಿ ನರ ಹಿಡಿದು ಹೆಚ್ಚಿಗ್ತಾಳಂತ ಮಗನ ಇದ್ದು ಸತ್ತಂಗ ಹಾಕಿ ನೋಡಿ ನನ್ನ ಹಿಮ್ಮಡದಾಗಿ ನರ ಹಿಡಿದು ಚಿರ್ತೀಯ ನೋಡ್ಲಿರೋ ಒಂದು ಕೈ ಯಾರ ಬಾಯಿ ಈಕಿದೇನಿಲ್ಲ ಇವ್ರ ಅಪ್ಪನ ಹಿಡಿಬೇಕಾಗೈತ ಹೌದು ಆ ಮಗ ನನ್ನ ಕೈಯಾಗ ಸಿಗಲಿ ಅವನ ಕೈ ಕಾಲು ಮುರಿದು ಬಾಯಾಗ ತುರುಕಿ ಕುಂದಿಸ್ಲಿಲ್ಲ ನೋಡು ನಮ್ಮ ಅಪ್ಪನ ಕೈ ಕಾಲು ಮುಗಿದಿದ್ದೆ ತಡಿ ನಮ್ಮ ಅಪ್ಪನ ಕರ್ಕೊಂಡು ಬಂದೆ ನಿಮ್ಮಿಬ್ಬನ ಕೈ ಕಾಲು ಮುಗಿದಿಲ್ಲ ನಾನು ನಮ್ಮ ಅಪ್ಪನ ಮೊದಲೇ ಅಲ್ಲ ನಾ ಹೇಳ್ದಂಗೆ ಮಾಡ್ಲಿಲ್ಲ ನಾನು ಹೆಂಗಸೇ ಅಲ್ಲ ಅದು ಗಂಡಸೆ ಅಲ್ಲ ಹಾ ನಮ್ಮ ಮಾವ ಗಂಡಸೇ ಅಲ್ಲ ಮಗನ ನಿಂದ ಹೇಳಿದ್ರೆ ಅವ ಹೇಳಕತ್ತಾನ ಅಂತ ನಾ ಗಂಡಸಲ್ಲ ಅಂತ ಕರ್ಕೊಂಡು ಬಂದಿನಿ ತಡಿ ಅಂದಿನ ಹೆಣ್ಣು ನಾನಲ್ಲ ಆಕಿ ನೋಡು ಅಮ್ಮರಯ್ಯ ಎಲ್ಲ ಎಂತ ಚಲುವ ಚಂದ್ರಾಮನ್ ಅಂತ ಹುಡುಗ ಹಿಡಂಬಿ ಅಂತ ಗಂಟು ಹಾಕಿದೆಲ್ಲ ಬರಾಕತ್ತಿತ್ತು ಮತ್ ಹೋದ್ ನೋಡ್ಲಿ ಯಾರು ಚಲೋ ಚಂದ್ರ ನಾನು ಇಲ್ಲಿ ಬಿದ್ದು ಬೆಳಕೆಲ್ಲ ನಂದ ಇದು ಅಪ್ಪ ಕೊಮರಾಮ ಆ ಹುಡುಗಿಗೆ ಯಾಕೆ ಹೆಸರು ಕೆಡಿಸ್ತೀರ ಮಗನ ಏನಾಗತ್ತೆ ಹುಡುಗಿಗೆ ನೋಡು ಸುಂದ್ರಿ ಹೆಸರಿಗೆ ತಕ್ಕಂಗ ಸುಂದ್ರಿನ ಅದಾವ ಹನಿ ತುಂಬಾ ಕುಂಕುಮ ಹಚ್ಕೊಂಡು ಹೊರಗೆ ಬಂದಂದ್ರೆ ಪಾರ್ವತಿ ಅಮ್ಮ ಬಂದಂಗ ಆಗಿತ್ತು ಈಕಿನ ಪಾರ್ವತಮ್ಮ ನೀನ ರಾಜ್ಕುಮಾರ್ ಬಾ ಹನಿಮೂನಿ ಕರ್ಕೊಂಡು ಮಾದಿ ಬಂದ ಹೆತ್ತನಿಗೆ ಬ್ಯಾಳೆ ಕೂಡ ಹನಿಮೂನ್ ಮಾಡ್ಕೊ ಅಂತೀಯಲ್ಲ ಯಾತ ನೀ ಗಂಡು ಚಲ್ಲೇನು ಏನಂದೇವ ಗಂಡಚು ಹಳೆ ದೇವ್ರ ಯಾವ ಭಾಷೆದಾಗ ಮಾತಾಡಕತ್ತದ್ರಿ ಹುಡುಗಿದು ತಾತ ನನ್ನ ಸಮಸ್ಯೆ ನೋಡಪ್ಪ 10 ಊರು ತಿರುಗಾಡಿ 10 ಭಾಷೆ ಮಾತಾಡೋ ಚತುರ್ ಭಾಷೆ ಪಿಂಡ್ರಿಕೆ ನೀನು ಏನು ಚತುರ್ ಭಾಷೆ ಪಿಂಡ್ರಿಕೆ ಅಣ್ಣ ಅದು ಚತುರ್ಭಾಷಾ ಪಂಡಿತ ನಿನಗ ಈಕಿ ಮಾತಾಡ್ತಾ ಆಗ್ಲಿಲ್ಲ ಅಂದ್ರೆ ಇನ್ನಿ ಚೈನೀಸ್ ಕೂಡಿ ಹೆಂಗ್ ಬಾಳೆ ಮಾಡ್ಲಿ ರೇ ಗಂಧ ಏನು ಕದಿತೆ ಆಗಿತ್ತು ನನಗ ಬಾಳಂತೂ ದುಡ್ಡಿಲ್ಲ ಅಷ್ಟೇ ಉಲ್ಗಿದ್ದೆಲ್ಲ ಬಲಬಲಿ ಅದಾವಿಲ್ಲ 100% ಬರೋಬ್ಬರಿ ಐತಿ ಬಾಯಿ ಒಂದೇ ಸುತ್ತಿಲ್ಲ ಉಳುಕಿದ್ದು ಎಲ್ಲ ಯಾವ್ಯಾವ ಜಾಗದಾಗ ಇರ್ಬೇಕು ಅದಾವಿಲ್ಲ ಏನಿರ್ತಾವ ಅವತ್ತು ಇವ್ರಪ್ಪ ಕೈ ಮೀಸಿ ಕಾಳಪ್ಪ ನಮಗ್ ತೋರ್ಸಿದ್ದ ಒಂದು ಕೊಟ್ಟಿದ್ದ ಒಂದು ನೀ ನೋಡಿದ್ ಯಾರನ್ನ ನಾ ನೋಡಿದ್ ಅಕ್ಕಿನ ಅವತ್ತು ನನಗ ತೋರ್ಸಿದ್ದು ಕರ್ರಂದು ಮದುವೆ ಮಾಡಿಸಿದ್ ಬ್ಯಾಳ್ಳಂದು ನನಗ ಬ್ಯಾಳ್ಳಂದು ಬೇಡ ಕರ್ರಂದು ಬೇಕು ಬ್ಯಾಳ್ಳಂದು ಬೇಡ ಮಗನ ಜಗತ್ನಾಗ ಎಲ್ಲಾರು ಬೆಳ್ಳಂದು ಬೇಕು ಅಂದ್ರೆ ಈ ಮಗನಿಗೆ ಕಾರಣಂದು ಬೇಕಂತ ಈಕೆ ಬಾಳ ಕೆಟ್ಟದಾಗ ಮಾತಾಡ್ತಾಳ ಅನ್ನ ತಿನ್ಬಾ ಅನ್ನಕ್ಕ ಹೆಣ ತಿನ್ಬಾ ಅಂತಾಳ ಹಾಲ್ನಾಗ ಯಾಲಕ್ಕಿ ಹಾಕಿ ಕೊಡ್ತೀನಿ ಅನ್ನಕ್ಕ ಹಾಲ್ನಾಗ ಇದನ್ನ ಹಾಕೊಂಡು ಕುಡಿ ಅಂತಾಳ ಅದನ್ನ ಹೆಂಗ ಕುಡಿತೀರಿ ಅಪ್ಪ ಹಾರ್ನೆಕ್ಸ್ ಕುಡಿಯಾಕತ್ತೀನಿ ಅಂತ ತಿಳ್ಕೊಂಡು ಕುಡಿತೀನಿ ಅದಕ್ಕೆ ತಪ್ಪಾಗಕತ್ತಿ ನೋಡಿ ಅಂದ್ರ ಇವ್ರಪ್ಪ ನಮಗ ಮೋಸ ಮಾಡ್ಯಾನ ಮೋಸ ಅಲ್ಲೋ ಮಾಮ ಸಮೋಸ ಮಾಡ್ಯಾನ ಹೌದು जल्दी
ಬಿಡಮ್ಮಪ್ಪ ಆಕಿ ಹಿಂಗ ನೋಡ್ಕೊಂತ ಕುಂತಿರ್ತಾಳ ಏನಾಕೈತೆ ಏನೋ ಎಕ್ದಮ್ ಚಾಲೋನ ಯಾಕೆ ಮಾಡ್ತೀರಿ ನಾ ಮಾಡದ್ದಲ್ಲ ಆ ತೊದಲಿ ನನಗೆ ಹಿಂಗೆಲ್ಲ ಮಾಡಕ್ ಬರ್ತಾಳ ನಿನ್ನಂತ ಪುಣ್ಯವಂತರು ಯಾರದಾರ್ಲಿ ಜಗತ್ನ್ಯಾಗ ಎಷ್ಟೋ ಮಂದಿ ಹೆಂಡ್ರ ಮಕ್ಳು ಬರೋಲ್ರಂತ ಬಿಟ್ಟು ಹೊಂಟಾರ ಕರಿಲಾರ್ದ ಬರಾಕತ್ತಾಳ ನಿನ್ನ ಅವನ ಬಿಡ್ಬೇಕಂದೇವ್ರ ಓವರ್ ಟೈಮ್ ಡ್ಯೂಟಿ ಮಾಡಿ 9 ತಿಂಗಳಿಗೆ ಬರೋ ರಿಸಲ್ಟ್ 6 ತಿಂಗಳಿಗೆ ಬರ್ಬೇಕು ನೋಡು ಹಂಗಾರ ಕೆಲಸ ಮಾಡಿ ನಂದು ನೀ ತಗೊಂಡ್ ನಿಂದು ನನಗ್ ಕೊಡು ನೀನ ಓವರ್ ಟೈಮ್ ಡ್ಯೂಟಿ ಮಾಡಿ ನಿಂದು 3 ತಿಂಗಳಿಗೆ ರಿಸಲ್ಟ್ ಬರ ಯಾದಪ್ಪ ನಂದು ಶೋರೂಮ್ ಗಾಡಿ ಫಸ್ಟ್ ಹ್ಯಾಂಡು ಮತ್ ನಂದು ಸೆಕೆಂಡ್ ಹ್ಯಾಂಡ್ ಅದೇವ್ರ ಅಕ್ಕಿ ಏನಾರ ನನ್ನ ಮದ್ವಿ ಮಾಡ್ಕೊಂಡ್ಲಂದ್ರ ಸ್ವರ್ಗ ಮೂರಾಗ ಏನಲ್ಲ ಒಂದಾಗ ಏನ್ ಉಳಿತೈತಿ ಅದೇವ್ರ ನಮ್ಮಿಬ್ಬರದು ಮದ್ವೆ ಆಗಿ ಹನಿಮೂನಿಗೆ ನಾವಿಬ್ರು ಹಾಂಗ್ಕಾಂಗಿಗೆ ಹೋಗಿ ಅಲ್ಲಿ ಕನಸು ಕಾಣ್ತಾ ಇದ್ದಾರೆ ನಾವು ಕನಸು ಕಾಣಕತ್ರೆ ಕತ್ತಲನ್ನು ಮಣಿಸೋಕೆ ಚೀಟದೀಪ ಊರನ್ನೇ ಸುಡುವಂಥ ಜ್ವಾಲೆಯಾಯಿತೇನು ನನ್ನಂತೆ ವೀರತ್ವದ ಪೌರುಷನ ನಡೆದ್ರೆ ಬಾರುವ ಕಟ್ಟಿರುವ ನನ್ನ ಕೈಗಳನ್ನು ಬಿಚ್ಚಿ ಕೈಯಲ್ಲೊಂದು ಆಯುಧ ಕೊಟ್ಟು ನೋಡು ಕೊಬ್ಬಿರುವ ನಿನ್ನ ಎದೆಸಿಲಿ ನಿನ್ನ ರಕ್ತ ಕುಡಿದೆ ಹೋದ್ರೆ ನಾನು ಧರ್ಮರಾಜನ ಮಗನ ತ್ರಿನೇತ್ರನೇ ಅಲ್ಲ. ನೀನೀಗ ನಿಂತಿರೋದು ವೃತ್ತ ಪಂಚಮದಲ್ಲೇ ಏ ಘೋರ ಮಲಗಿರುವ ಹಾವಿನ ಹೆಡೆ ತುಳಿದು ಅಲಘಾಯ ಮಾಡಿಬಿಟ್ಟಿದೀಯ. ಅದು ರಕ್ಷಿಗೆದ್ದು ನಿಂತಿದೆ. ಯಾವ ಕ್ಷಣದಲ್ಲಿ ಕಚ್ಚಿಕೊಳ್ಳುತ್ತೋ ಗೊತ್ತಿಲ್ಲ ಬರ್ತಾನೆ ನಿಮ್ಮಂತ ಪಾಪಿಗಳ ಹೆಡೆ ಮುರಿ ಕಟ್ಟಿ ನಿಮ್ಮ ಬರ್ಲಿ ನಾನು ಅದನ್ನೇ ಕಾಯ್ತಾ ಇದ್ದೀನಿ. ಆದ್ರೆ ಇಲ್ಲಿಗೆ ಬಂದು ನೀನನ್ನ ಬಿಡಿಸ್ಕೊಂಡು ಹೋಗೋದು ಅಷ್ಟೊಂದು ಸುಲಭ ಅಲ್ಲ. ಇದು ಅಘೋರನ ಭದ್ರವಾದ ಕೋಟೆ. ಈ ಕೋಟೆನ ಭೇದಿಸ್ತೀನಿ ಅನ್ನೋದು ಒಂದೇ, ಸಮುದ್ರದ ನೀರನ್ನ ಬೊಗಸೆಯಲ್ಲಿ ಹಿಡಿಯೋದು ಒಂದೇ. ನಿಮ್ಮಪ್ಪ ಇಲ್ಲಿಗೆ ಬರೋದ್ರೊಳಗೆ ನಿನ್ನ ಕಥೆಗೆ ಮಂಗಳ ಹಾಡಿರ್ತೀನಿ. ಅಗ್ರ ನಾವು ಮಾಡಿದ ಹೇಳಿಗಳೇ ಹುಲಿ ಮರಿಯನ್ನು ಪಂಚರಲ್ಲಿಟ್ಟು ಬೇಟೆ ಆಡ್ತೀವಿ ಏನು ನೀವಂತ ಷಂಡರು ಒಂದೇ ಒಂದು ಅವಕಾಶ ಕೊಟ್ಟು ನೋಡಿ. ಈ ನಿಮ್ಮ ಕಾರಸ್ಥಾನದ ಕೋಟೆಯನ್ನು ಬಾರಿಗೈಯಲ್ಲಿ ಕುಟ್ಟಿ ಪುಡಿ ಮಾಡಿಬಿಡ್ತೀನಿ. ಕೈ ಕಟ್ಟಿ ಹಾಕಿ ನಿಮ್ಮ ಗಂಡಸ್ಥರ ತೋರಿಸ್ತೀನಿ. ಬಾದಮ್ಮ ಈಗ ಬಂದೇನು? ಕರುಣ ಹುಡ್ಕೊಂಡು ಹಸು ಬಂದಂಗೆ, ಮರಿನ ಹುಡ್ಕೊಂಡು ಪಕ್ಷಿ ಬಂದಂಗೆ ಈ ಅರಸೊತ್ತಿನ ಅರಸ ತನ್ನ ಕುಲಪುತ್ರನನ್ನು ಅರಸುತ್ತಾ ಬಂದೇ ಬರ್ತಾನೆ ಅಂತ ಗೊತ್ತಿತ್ತು. ಬಾರದಮ್ಮ ರಕ್ತಾಕ್ಷ ಅಲ್ಲ, ರಕ್ತಾಕ್ಷಿ. ಯಾಕೆ ನನ್ನ ಈ ಸೌಂದರ್ಯ ನಿನ್ನ ಕಣ್ಣು ಒಂದು ಸಣ್ಣ ಅಪರಾಧಕ್ಕೆ ಇಡೀ ಊರು ಜನಗಳ ಮುಂದೆ ಅವನು ಗಡ್ಡ ಮೀಸೆ ಬಳಸ್ತೆ, ಸೀರೆ ಉಳಿಸ್ತೆ, ಹುಲಿಯನ್ನು ಮೆರೆದಿದ್ದ ತಂದೆ ಮಗನ ಜನಗಳ ಮುಂದೆ ಇಡೀ ಬೇರೆ ನಿಂದಿರಿಸ್ತೆ. ಆ ಸಂತೋಷಕ್ಕೆ ನಿನ್ನ ಮಗನ ಬಿಡಬೇಕಾ? ತಲತಲಾಂತರದಿಂದ ಬಂದಂತಹ ಧರ್ಮಪುರದ ದೇಸಾಯಿ ವಾಡಿಯ ಸರ್ವಾಧಿಕಾರವನ್ನ ನೀನು ನುಂಗಿ ನಮ್ಮನ್ನ ಬೀದಿ ಬಿಕಾರಿಗಳಾಗಿ ಮಾಡಿದೆಯಲ್ಲ, ಅದಕ್ಕೋಸ್ಕರ ನಿನ್ನ ಮಗನ ಸುಮ್ಮನೆ ಬಿಡ್ಬೇಕಾ? ಲೇ 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 ಧರ್ಮ, ನೀನು ನನಗಾಗಿ ಪಾಪಿಳ ಕೈಯಲ್ಲಿ ಅಧಿಕಾರ ಕೊಟ್ಟು ಅಮಾಯಕ ಪ್ರಜೆಗಳನ್ನು ಬಲಿ ಕೊಡಬೇಡಿ. ನೀವು ಆಸ್ತಿ ಬಂದು ಕೊಟ್ಟಿದ್ದು ನಿಜವಾದ್ರೆ ನಿಮಗೆ ನಾಣೆ ಆಗಿದೆ. ತಂದೆಗೆ ತಕ್ಕ ಮಗನಾದ ನಿನ್ನಂಥ ಮಗನನ್ನ ಪಡೆದ ನಾನೇ ಧನ್ಯ ಕಣ, ನಾನೇ ಧನ್ಯ. ಏನೋ ಇದು, ಅವನ್ ನೋಡಿದ್ರೆ ಇವನಿಗೆ ಬಿಲ್ಡಪ್ ಕೊಡ್ತಾನೆ, ಇವನ್ ನೋಡಿದ್ರೆ ಅವನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನಲ್ಲೋ. ಬಿಲ್ಡಪ್ ಕೊಟ್ಟು ಎಷ್ಟೊಂದು ಗಳಿಸ್ಯಾನಪ್ಪ ಇವ. ಏನ್ ತಂದೆ ಮಕ್ಕಳು ಸೆಂಟಿಮೆಂಟು, ಅದು ನಿಜನೇ. ಇಂಥ ಸದ್ಗುಣವಂತ ಮಕ್ಕಳನ್ನ ಹಡಿಬೇಕಾದ್ರೆ ಪೂರ್ವ ಜನ್ಮದಲ್ಲಿ ಪುಣ್ಯನ ಮಾಡಿರ್ಬೇಕು. ನೀವು ನನ್ನ ಎಲ್ಲ ಆಸೆ ಈಡೇರಿಸಿದ್ದೀರಾ? ಯಾವ್ದು ಬಾಕಿ ಇದೆಯೋ? ಒಂದಿದೆ. ತಂದೆ ಮಕ್ಕಳು ಗೋಳು ನನ್ನ ಕಣ್ಣಿಂದ ನೋಡಕ್ಕಾಗ್ತಿಲ್ಲ, ಇವನು ಬಿಟ್ಟು ಕಳಿಸಿ. ಜೊತೆಗೆ ನಿನ್ನ ಬುದ್ಧಿ
ಬಂದಾಯ್ತೇನು? ಅಪ್ಪ ಇಡೀ ಧರ್ಮಾಪುರದ ದೇಸಾಯಿವಾಡಿನೇ ನಮ್ಮ ಹೆಸರು ಬರೆದು ಮಾಮ ಇವ್ ಗಂಡ್ಮಕ್ಳಾಗಿ ಬರಲ್ಲಂತ ಇವ ಊರ ಅಧ್ಯಕ್ಷ ಅಲ್ಲ ಹೆಂಗಸರ ಅಧ್ಯಕ್ಷ ಅಧ್ಯಕ್ಷರಿಗೆ ನಾನು ಪಗಾರ ಕೊಡ್ತೀನಿ ನೋಡಿ. ಹುಡುಗಿ ಬಾಯ್ದೆ. ಅದಕ್ಕೊಂದು ಜೋಕಾಲಿ ಆಡ್ಸ್ತೀನಿ. ಪಂಚಮಿ ಜೋಕಾಲಿ ಆಡದ ಜೋಡಿನಿ ತಿನ್ನೋ 100 ರೂಪಾಯಿ ಗುಂಡಿ ಖರ್ಚು ಆಲ್ ಮತ್ತೊಂದು ಆನೆ ಆಡಿಸ್ತಾರ ಅದನ್ನೇ ಬೇಡ. ಚಲಗಿದ್ದಲ್ಲ ಚಲಗಿದ್ದಲ್ಲ ಏ ಅವ್ನ ಬಗಲ ಒಂದು ಕೌಲ್ ಗಟ್ಟಿಗೆ ಕೊಡ್ರಿ ಅವ್ರು. ಹೆದರ್ ಬೇಡಪ್ಪ, ಅವ್ರು ಮನುಷ್ಯರು ಹುಟ್ಟ್ಯಾರ, ಹೆದರ್ ಬೇಡ. ಒಂದು ಸ್ಟಾಪ್. ಅದೇನು ಹಾರ್ಮೋನಿಯಂ ಪೆಟ್ಟಿಗೆ ಮಾಡಿ ಏನಪ್ಪ ಏನು ಇದು ಸ್ಟಾಪ್. ನಾನಂತೂ ತಬಲ ತುಂಬ ನಿಂದ ಐತಪ್ಪ, ನೀ ಹೆಂಗ್ ಬಾರಿಸ್ತಿ ಬಾರಿಸು. ಸುಂದ್ರಿ ಈ ನನ್ನ ಮಕ್ಕಳು ದಿಕ್ಕ ದಿಕ್ಕ ನೀ ಸಾಟ್ಲ ಬಿಡಬೇಡ. ಎಲ್ಲ ಬಿಡಿ ಬಿಡಿ ತೋರ್ಸಮ್ಮ ಕುಂತು ನೋಡ್ತಾನ. ತೋರ್ಸಂತ ಹೇಳ್ದನು. ಏ ಮುಗಿಸ್ಕೊಂಡು ಮಗನ ಮುಂದೆ ತಗೊಳ್ಳ ಏನಂತ ಬಿಚ್ಚಿ ತೋರ್ಸಂತ ಅಲ್ಲ ಬಿಡಿಸಿ ಹೇಳಂತ. ಶಬಾಷ್ ಬರಬರಿ ಮಾತಾಡ್ಸೋಳು. ಅಪ್ಪ ಕೊಟ್ಟಿದ್ದು ಮಾತಾಡ್ತಾರೆ. ನಾ ಮಾತಾಡಿದ್ದೆ ಬಿಟ್ರೆ ಕೊಟ್ಬೇಕು. ಯಾಕೋ ಸಿರವಿಲ್ಲ ನನ್ನ ಹಣ್ಣು ನೋಡೋಣ ಸಿರ ನನ್ನ ಸ್ವಪ್ನ ಯಾಕೆ ಮಾಡಿದೆ ಏನ್ ಮಾಡಾಕ್ತೀನಿ ಅಂದ ಮಾತಾಡ್ತಾನ ನಾನು ಮನುಷ್ಯರು ಕೊಟ್ಟಿನಿ ಆ ಕಡೆಯಿಂದ ನಾನು ಕಾಣಲಿಲ್ಲ. ನೀವು ನಾ ಸ್ವಚ್ಛ ಬಿಟ್ಟನು ನಾ ಹೋಗಿ ದರಪತ್ರಿಗೆ ಹೇಳ್ತೀನಿ ಅಂದ್ರ ಅವ ಏನು ಮಾತಾನ ಅಂತ ನನ್ನ ಮಗ ಬೇವರ್ತಿ ನನ್ನ ಮಗ ಅಂತ ಅಂದ್ರಿ ನನ್ನ ಮಗ ಅಂದ್ರಿ. ಇನ್ನೊಂದು ಕಟು ಸತ್ಯ, ನೀವು ಮನುಷ್ಯರಿಗೆ ಹುಟ್ಟಿಲ್ಲ ಅಂತ ಕರೇನಾ? ಅಂದ್ರೆ ಸುಮ್ಮನೆ ಬಿಡುದು ಬೇಡ. 3 ಅಕ್ಷರ ಬಾಗಿಲು ಕಟ್ಟಿ ಸಿಕ್ಕಾಲು ಹೊಡ್ತೀನಿ. ಇನ್ನು ನಿನ್ನ ಕರ್ಕೊಂಡು ಹೋಗಿ ನಮ್ಮ ಮನೆಗೆ ಇಟ್ಕೊತೀನಿ. ನಿಮ್ಮ ಮನೆಗೆ ಯಾಕ್ರಿ? ಪಲ್ವಾಂಡ ಹುಡುಗಿಗೆ ಸಮಾಧಾನ ಮಾಡಕ್ರಿ. ಪಾಪ ಗಂಡನ್ ಬಿಟ್ಟು ಹುಡುಗಿ ಅಮ್ಮ ತರನ್ ಬಿಟ್ಟು ಎಲ್ಲಿ ಹೋಗ್ಬೇಕು? ಇಲ್ಲ ಮನೆ ಹೋಗಿ ತಗಡ್ದಿನಂತ ಅವ ತಗಡ್ದಿನಂತ ಮಾಡಿದ್ನಂದ್ರೆ ಸುಮ್ಮಿರು, ಮಾಡ್ಲಿಲ್ಲ ಅಂದ್ರೆ ನೀ ಅವ್ನ ಕೆಡಿ ಹಾಕಿ ಟಿಚ್ಚ ಇದು ನಮ್ ಕಪಾಟ ಹೌದು ನೋಡ್ರಿ. ಸುದ್ದ ಹಿಡಿದು ಬಾಳೆ ಯಾಕ್ರಿ ಇವತ್ತು ಹಾಸಿಗೆ ಹನುಮಂತ ಹುಡುಗಿ ನಮ್ಮ ಹೇಳ್ತೀನಿ. ಮುಂದಿನ ಸಾರಿ ಬೆಳಗಾವಿ ಸಿಎಂ ಶಾಂತಿ
ಶಾಂತಿ ಶಾಂತಿ ವಾಂತಿ ಮಾಡ್ಕೊಂಡು ದವಾಖಾನ್ಯಾಗ ಅದಾಳ. ಸಮಾಧಾನ ಸಮಾಧಾನ ಅದಿರ್ಲಾರ್ದಕ್ಕ ನಿನ್ನ ಕರ್ಸಲ್ ಹೇಳ. ಯಾರು ಗಲಾಟೆ ಮಾಡಬೇಡ್ರಿ, ಎಲ್ಲ ಸುಮ್ಮನದಾರ, ನೀವು ಜಗಳ ಹಚ್ಚಬೇಡ್ರಿ. ಇವ ದೊಡ್ಡ ಅಣ್ಣ ಅಲ್ಲೇ ಗಿಡ್ಡಣ್ಣ ಇವ್ನ ಎಲ್ಲಿ ನೋಡಿ ಹೇಳ. ನಾವು ಸರ್ಕಸ್ ನೋಡಕ್ ಹೋಗಿದ್ವಲ್ಲ, ಆನೆ ಕಾಲ್ ಒಳಗ ನುಗ್ಗಾಕ ಒದಿಸ್ಕೊಂಬ ನಮ್ ಕಾಲ್ ತಳಗ್ ಬಿದ್ದಿದ್ನಲ್ಲ. ಇವ್ನ ಕರ್ಕೊಂಬಂದು ಕಮತ್ಗೆ ಕ್ಯಾಂಟೀನ್ ಚಾ ಮಾರಕ್ ಹಚ್ಚಿದ್ವಲ್ಲ, ಅಲ್ಲೇ ಗಿಟ್ಟಿರ್ತಾನ ಇವನಲ್ಲಿ ಅವ 100 ರೂಪಾಯಿ ತಗೊಂಡ ಚಾಕ ಚಿಲ್ಲರ್ ಕೊಟ್ಟಿಲ್ಲ. ಚಿಲ್ಲರೆ ಕೊಟ್ಟು ಮಾತಾಡ್ಬೇಕು. ಅಣ್ಣ ದೊಡ್ಡ ಅಣ್ಣ ನಾಯಕಿ ನಾಯಕ ಅಣ್ಣ ಅನ್ಯಾಯ ಮಾಡಿದ್ರು ಬಾಯಿಗೆ ಹಾಕ್ತೀರ. ಪಂಚಾಯತ್ ಕರ್ಸಿದ್ರ ಏನ್ ನ್ಯಾಯ ಹೇಳು. ಇವರಿಬ್ರು ನನ್ನ ಮಗಳಿಗೆ ಬಹಳ ಅನ್ಯಾಯ ಮಾಡ್ಯಾರಿ. ಅದಕ್ಕೆ ನನ್ನ ಮಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ನಿಮ್ಮ ಕೈ ಮುಗಿದು ಕೇಳ್ಕೊಂತೀರಿ. ಚಿಂತೆ ಮಾಡ್ಬೇಡ ಪಲ್ವಣ್ಣ, ನಿನ್ನ ಮಗಳಿಗೆ ನಾ ಅದೇನಿ. ಮಾಮ ಒಂದ ಮಾತ್ನ್ಯಾಗ ನ್ಯಾಯ ಮುಗಿಸಿದ್ರು. ಅಂದ್ರೆ ಅವ್ರ ಮಗಳಿಗೆ ಇವ ಆಗಂತ ಮತ್ ನಂದೇನು ಕೆಲಸ. ನಡಿ ಹೋಗೋಣ. ನೀ ಬಾಳ ಅವಿವೇಕಿದ್ದ ನೋಡು. ಉಲ್ಟಾನ ಉಲ್ಟಾನೆ ನಿಮಗ ಮಗ ಎಲ್ಲಾರ ಬಾಯಾಗ ಹಲ್ಲಿದ್ರು ಹಲ್ಲಾಗ ಬಾಯಿ ಇಟ್ಕೊಂಡು ನಿಂದ್ರ. ಇವ ಸರ್ಕಸ್ ಕಂಪ್ನಿ ಅಲ್ಲೇ ಡೀಸೆಲ್ ಪಂಪ್ನೇ ಪೆಟ್ರೋಲ್ ಹಾಕವ. ಸೌಕರ್ಯ ಇವರಿಬ್ರು ಏನಂದ್ರಲ್ಲ, ಬಹಳ ಬದ್ಮಾಸ್ತನ ಮಕ್ಕಳದಾರ, ಮಹಾಕರ್ಣನ ಮಕ್ಕಳದಾರ, ಚಂದಿನ ಸಂಸಾರಕ್ಕೆ ಬೆಂಕಿ ಹಚ್ತಾರ. ಅದಕ್ಕೆ ಇವರಿಬ್ಬರು ಸುಮ್ಮನೆ ಬಿಡಬೇಡ್ರಿ. ಇವರಿಬ್ಬರು ತಲೆ ಬೋಳಿಸಿ ಸುಣ್ಣ ಬಣ್ಣ ಹಚ್ಚಿ ಕತ್ತಿ ಕಾಲಿ ಕಟ್ಟಿ ಊರು ತುಂಬಾ ಮೆರವಣಿಗೆ ಮಾಡಬೇಕು. ಅಷ್ಟಾಲ ಗುಂಡ ಹಾಕಿ ಬಂದು ಬಿಡಬೇಕು. ಬನ್ನಿ ನೀವಿಲ್ಲ ಕುಂತ ನೋಡು ಇವರ ಬಗ್ಗೆ ಆಗ್ತದೆ. ಈಗ ಅನ್ಬೇಡ್ರಿ ನಿಮ್ಮ ಇವ ಅನಲ್ಲ ಯಾರು ಮೆಟ್ಲೆ ಹೊಡ್ತಲ್ಲ ಹೋಗ್ಬೇಡ್ರಿ. ಮೆಟ್ಲೆ ಹೊಡ್ಸ್ಕೊಳ್ಳೋರಿಗೆ ಮಕ್ಕ ಕೊಟ್ಟೆ ಇಲ್ಲ ಅವರಿಗೆ. ಈ ನಮ್ಮ ಮಕ್ಕಳು ಸೊಟ್ಟು ಮಾಡ್ತೀವಿ. ಎಲ್ಲಿ ಬೇಕಾದ್ರೆ ಜೈಕಾರ ಆಗ್ತಾರೆ ಮಕ್ಕಳು. ಇಲ್ಲಿ ಇಲ್ಲಿ ಸಮಾಧಾನ ದೇವರು ಸಮಾಧಾನ. ಏನ್ ಸಮಾಧಾನ ಆಗ್ತಾರಲ್ಲ, ಏನ್ ಸಮಾಧಾನ ಆಗ್ತಾರ. ಪಂಚಾಯತ್ ಶುರುವಾಗಿ ತಾಸಾತು, ಇನ್ನು ಫಿರ್ಯಾದಿ ಕೊಟ್ಟಕ್ಕೆ ಬಂದಿಲ್ಲ ಅಂದ್ಮೇಲೆ ನ್ಯಾಯ ಬಗೆಹರಿಸ್ಬೇಕು. ಏನಾಗ ಕುಬ್ಬುಲಿ ಹಳೆ ಕುಬ್ಬುಲಿ ಕರ್ಸಕ್ಕಿಲ್ಲ ಯಾವುದು ಬಗೆಯಿಲ್ಲ. ಯಾವುದು ನಿಮ್ಮನ್ನ ಆಕಾರ ನೋಡಿ ಹೆದರಿ ಓಡೋಗಳಾಕಿ ತದೆಯೋ ಏ ಹುಡುಗಿ ಅಲ್ಲ ಗಟ್ರ ತಂಡಿ ಕುಂತು ಬಾ. ಅದನ್ನ ಇಲ್ಲೇ ಪಾಕ ಇಟ್ಟಿ ಅಂದ್ರೆ ಅದನ್ನ ಬೆಳೆಯೋರು ಯಾರು? ಅವ್ರ ಅಪ್ಪಿಲ್ಲ ಎದಕ್ಕೆ ಬಳದಾಗ ಯಾಕೆ ಸುಮ್ಮನೆ ಯಪ್ಪ ಸೌಕರ್ಯ ಆಕೆ ಹೇಳಿದ್ದಾದಲ್ಲ, ವಿಷಯ ಹೇಳ್ತಾನಿ ಅನ್ನ ಕಟ್ಟಲ್ಲ. ಅಂದ್ರೆ ನನಗೆ ಉಸುವ ಮಗ ಅಂತ ಮುಂದೆ ಅಳಾವಿದ್ದಾನ. ಇಲ್ಲಪ್ಪ ಅಲ್ಲ ಮುದೋಡಿ ಆಗಿದೆ ಸಿಂಗಾರ ಈ ತೊಟ್ಟಿಗೆ ಬಂಗಾರ, ಆಗಿದೆ ಸಿಂಗಾರ ಈ ತೊಟ್ಟಿಗೆ ಬಂಗಾರ, ಕೂಡಿದ ಬಂದದ ಗಂಟನ ಕೈಯುವುದು ಒಂದಿನಿ ಸಡಗರ. ಒಳ್ಳೆಯ ಗುಣವಾಗಿ ಹಗಲಿರುಳು ನನಗೆ ಗಣಪತಿ, ಬೇಕಾದ ನೀ ಬೇಡ ನನ್ನ ಕೈಯ ಬಿಡಬೇಡ, ಎಲ್ಲಾನು ನೀನ ತಿಳಿದಾಕಿ. ಆಗಿದೆ ಸಿಂಗಾರ ಈ ತೊಟ್ಟಿನಿ ಬಂಗಾರ, ಆಗಿದೆ ಸಿಂಗಾರ. ಯಜಮಾನಿ ಆಗಿರ್ಬೇಕು, ರೇಷನ್ ಕಾರ್ಡ್ ನಿಮ್ಮ ಹೆಸರಲ್ಲಿ ಇರಬೇಕು, ಅಂದಾಗ ಮಾತ್ರ ನಿಮಗೆ ಬರುವುದು. ಎಲ್ಲಿ ಬೇಕಲ್ಲಿ ಓಡಾಡಾಕ ಬಸ್ ಫ್ರೀ. ಆಧಾರ್ ಕಾರ್ಡ್ ತೋರಿಸೋದು ಹತ್ತೋದು, ಆಧಾರ್ ಕಾರ್ಡ್ ತೋರಿಸೋದು ಹತ್ತೋದು. ಬಸ್ನ್ಯಾಗ ಜಾಗ ಇಲ್ಲ ಅಂದ್ರೆ ಒಬ್ರು ತುರ್ರು ಬಿಡ್ಕೊಂಡು ಹೊಡೆದಾಡು. ಹಿಂಗಾಗಿ ಕೈ ಓದುವು, ಕಾಲು ಓದುವು, ಬಸ್ ಬಿದ್ದು ಆಕ್ಸಿಡೆಂಟ್ ಆದ್ರೂ ಇನ್ನೂ ಬುದ್ಧಿ ಬರುವುದು. 55 ಸೀಟ್ ಇರ್ತಾವ, ಅಷ್ಟ ಕುಂತ ಹೋಗ್ಬೇಕು. ಆ ಬಸ್ನ್ಯಾಗ ಜಾಗ ಇಲ್ಲ ಅಂದ್ರೆ ಮುಂದಿನ ಬಸ್ಸಿಗೆ ಹತ್ತಿ ಹೋಗ್ಬೇಕು. ಅಪ್ಪ ತತ್ವಜ್ಞಾನಿ ಬಾ, ನಿಂದ ಯಾವ ಕೇಳಾಕತ್ತಲ್ಲಿ ಪುರಾಣಿಲಿ ಆಗ ಮಂಗ್ಯಾನ ಮಗನ ನಡಿಬೇಕು. ಏ ಮಾವ ಬಾರ ಇಲ್ಲಿ, ಈಗ ನಿನ್ ಜೊತೆ ಮಾತದವು ಹೇಳು. ಹೊಂಟೇನು ಹೊಂಟೇನಿ. ಮತ್ತಿಷ್ಟೆಲ್ಲ ಮಾಡೋ ಮಠ ಮಾಡಿ ನಡು ನೀರಿನ ಕೈ ಬಿಟ್ಟು ಹೊಂಟ್ರೆ ಬಿಡ್ತೀನಿ ಅಂತ ಹೇಳಿದೇನ. ನನ್ನ ತಲೆ ಕೆಟ್ಟ ಉಡಾಳ ನನ್ನ ಮಗ ನಾನು. ಕೆಟ್ಟ ಮ್ಯಾಗ ಉಡಾಳಾಗಿ ನೀನು
ನನಗೆ ಸಿಟ್ಟು ಬಂದ್ರೆ ನಾ ಮನುಷ್ಯ ಆಗಿರೋದಿಲ್ಲ. ಅದು ಇಡೀ ಊರಿಗೆ ಗೊತ್ತೈತಿ. ಬೇಡ ನೋಡ ಮಾವ, ಹೇಳಕತ್ತೀನಿ. ಏನು ನೋಡ್ ಮತ್ತೆ ಏನ್ ನೋಡಿದ್ದೆ? ಹೋಗೋದಕ್ಕೆ ಬಾ, ನಾ ಮೆಟ್ರನ್ ಬಿಟ್ಟು ಹೋಗು. ಆಗುದಿಲ್ಲಲ್ಲ. ಯಾಕೆ ಏ ನಮ್ಮ ಮನಸ್ಸಲ್ಲಿ ನೀ ಬ್ಯಾಡ ಅಂದಿಲ್ಲ ಕಣೆ. ಅಲ್ವ ಮಾವ, ಬಾಯಿ ಬ್ಯಾಡ ಅಂದೈತಿ, ಮನಸ್ಸಲ್ಲಿ ಬ್ಯಾಡ ಅಂದೈತಿ. ಈಗ ಮನಸ್ಸು ಬೇಕಂತೈತಿ, ಇನ್ನೊಂದು ತಾಸಿಗೆ ಇನ್ನೊಂದು ಬೇಕಂತೈತಿ. ಹೋಗಲ್ಲ ನಿನ್ನ. ಅಲ್ಲೋ ನೋಡ ಮಾವ, ಹೇಳಿದ್ ಕೇಳವಲ್ಲ ನೀನು. ಏನು ಏನ್ ಮಾಡ್ತೀನಿ? ಏನಾರ ಮಾಡ್ತೀನಿ ಹೇಳ. ಏನ್ ಮಾಡ್ತೀನಿ? ಕಾಲ್ ಹಿಡ್ಕೊಂತೀನಿ. ನೀವೆಲ್ಲರೂ ತಿಳ್ಕೊಂಡಂಗ ನಾ ದಡ್ಡನೂ ಅಲ್ಲ, ಹುಚ್ಚನೂ ಅಲ್ಲ, ಎಲ್ಲರಂಗ ನಾನು ಶಾಣೆನ ಅದೀನಿ. ಆದ್ರೆ ಇಷ್ಟು ದಿವಸ ನಾ ಯಾಕೆ ದಡ್ಡರಂಗ ನಟನೆ ಮಾಡಿದೆ ಗೊತ್ತಾ? ನಮ್ಮಪ್ಪ ನಮ್ಮವ್ವ ನನ್ನ ಹೆಸರ ಮೇಲೆ ಸಾಕಷ್ಟು ಆಸ್ತಿ ಬರೆದಿಟ್ಟು ಸತ್ತಾರ. ನೀನು ನಿಮ್ಮೂರು ಬಿಟ್ಟು ನನ್ನ ಬೆನ್ನ ಹತ್ತಿ ತಿರುಗಾಡಕತ್ತಿದ್ದು ಆ ಆಸ್ತಿ ಸಂಬಂಧನೋ ಅಥವಾ ಅಳಿಯನ ಮ್ಯಾಗಿನ ಪ್ರೀತಿಗೋಸ್ಕರ ಅನ್ನೋದನ್ನ ತಿಳ್ಕೊಳ್ಳೋಕ್ಕಾಗಿ ದಡ್ಡರಂಗ ನಟನೆ ಮಾಡಿದೆ. ಆದ್ರೆ ಇವತ್ತು ಗೊತ್ತಾತ್ ಮಾವ, ನಿನಗೆ ಆಸ್ತಿ ಮುಖ್ಯ ಅಲ್ಲ, ಅಳಿಯ ಮುಖ್ಯ ಅಂತ. ತಂದೆ ತಾಯಿ ಸತ್ರು, ಸೋದರ ಮಾವ ಇರ್ಬೇಕು ಅನ್ನೋ ಮಾತನ್ನ ಇವತ್ತು ನೀ ಸತ್ಯ ಮಾಡಿದೆವು ಮಾವ, ಸತ್ಯ ಮಾಡಿದೆವು. ನೋಡು, ನನ್ನ ಹೆಂಡತಿನ ಬಿಡ್ಬೇಕಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ. ಅಕ್ಕಿ ತೊದಲಾದಳಂತ ಆಕಿನ ಹೀಯಾಳಿಸ್ದೆ. ಆದ್ರೂ ಆಕಿ ನನ್ನ ಗಂಡ ಸುಖವಾಗಿರ್ಲಿ, ಅವ ಚಂದ ಇರ್ಲಿ ಅಂತ ಆಸೆ ಪಟ್ಲು. ಅಕ್ಕಿ ದೊಡ್ಡ ಗುಣದ ಮುಂದೆ ಆಕಿ ತೊದಲೇದಳು ಅನ್ನೋದು ನನಗೆ ಎದ್ದು ಕಾಣಲಿಲ್ಲ ಮಾವ, ಎದ್ದು ಕಾಣಲಿಲ್ಲ. ಇಷ್ಟು ದಿವಸ ನಿಮ್ಮೆಲ್ಲರ ಮನಸ್ಸಿಗೆ ಭಾಳ ನೋವು ಮಾಡಿದೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿಪ್ಪ, ಕ್ಷಮಿಸ್ಬಿಡ್ರಿ. ಎಷ್ಟು ಚಂದ ಡಂಬರ ಆಟ ಆಡ್ತೀಯಪ್ಪ ಪುಣ್ಯಾತ್ಮ. ಎಷ್ಟಾಗಲಿ ನಿಮ್ ಗರಡ್ಯಾಗ ಪಳಗ್ಯಾನವ, ಮಾಡೋದೆಲ್ಲ ದೇವ್ರು ಮಾಡೋದು ಒಳ್ಳೇದಕ್ಕ ಅಂತ ಹೇಳ್ತಾರ. ನೋಡ್ರಿ. ಹೌದೌದೌದು. ದಿನ ಅಂತ ಮಿಯಾ ಬಿಬಿ ರಾಶಿ ಹೋತೋ ಕ್ಯಾ ಕರೇಗಾ ಕಾಂಚಿ ಜಾಯಿಗೆ ಚಲೋ. ಯಾಕಂದ್ರೆ ಈ ಕಾದಾದಲ್ಲಿ ಹಿಂಗೆ ಅರ್ಥ ನಡೆಯಂಗಿಲ್ರಿ. ಹಾ. ಪುರಾಣ ಆಯ್ತು ರೀ. ಯಪ್ಪ ಹಳೆ ದೇವ್ರ ಒಂದು ಮಾತು ಹೇಳ್ತಾರೆ, ದಯವಿಟ್ಟು ಸಂಶಯ ಮಾಡಕ್ ಹೋಗ್ಬೇಡಪ್ಪ. ಸಂಶಯ ಮಾಡಿದ್ರ ಸಂಸಾರ ಹಾಳಕ್ಕಾಗು. ದಯವಿಟ್ಟು ಇಂಥ ತಪ್ಪು ಮಾಡಬೇಡ. ಇಲ್ಲ ಮಾವರ, ನನ್ನ ಜೀವನದೊಳಗೆ ನಾ ಒಟ್ಟ ತಪ್ಪ ಮಾಡಿಲ್ಲ, ಹಾ. ತಪ್ಪಿನಾಗ ಜೀವನ ಮಾಡೀನಿ. ಓದ್ತೀನಿ ಮನೆಗೆ ಬಾಲು ಯಾಕವ್ವ? ಹಾಲಲ್ಲಿ ಹೇಳಕ್ಕೆ ಹಾಕಿ ಗೊತ್ತಿಲ್ಲ. ಕುಡಿದು ಓದ್ಬಿಡು. ಹಾಲು ಕುಡಿಯೋ ವಯಸ್ಸು ಮಿಕ್ಕೈತೆವ ನಮ್ದು. ನಮಗೇನಿದ್ರು ಈಗ ನಾನ ನೀ ಏನು ಕುಡಿಸಿದ್ರು ಅವಾಗ ನೀನೆಲ್ಲ ಕುದಿಯೋ, ಇನ್ನ ಕುದಿ. ನನ್ನ ಜೀವದಾಗ ಉಸಿರಿರೋ ಮಟ್ಟ ನಿನ್ನ ಕೈಯಲ್ಲಿ ಹಾಲು ಕುಡಿಯಂಗಿಲ್ಲ. ಬೇಡ ಬೇಡ ಆತಲ್ಲ ಮಗಳ, ಎಲ್ಲ ಶುದ್ಧ ಆದಂಗ ಆತಲ್ಲ. ಆದ್ರೆ ನಮ್ಮ ಹುಡುಗ ಜರ ಅವಿವೇಕ ಐತಿ. ಏನಾರ ಮಾಡ್ದ ನನಗೆ ಹೇಳಿ. ಹೇಳ್ತೀನಿ ನಿನಗೆ ಹೇಳಂತಿದ್ದ ತಪ್ಪಾಗೈತಿ, ಹೇಳಬೇಡವ. ಯವ್ವ, ನಾ ಎಷ್ಟು ದಿನ ಯಾಕೆ ಮದ್ವೆ ಮಾಡ್ಕೊಂಡಿದ್ಲ ಹೇಳು? ಯಾದ ನನ್ನ ಹಳೆಯನ್ನು ಭಾಳ ಶುದ್ಧ ಆಗ್ಲಿ ಅಂತ ಬಿಟ್ಟಿದ್ದೆ. ಇನ್ನೇನ್ ಆಗೈತಿ ಅಲ್ವ, ನನಗೂ ಒಂದು ಕರ್ರಂದು ಗಂಟು ಬಿದ್ದೈತಿ. ಕನ್ಯಾ ನೋಡಕ್ ಹೋಗಿದ್ದೆ, ಅಕ್ಕಿಕ್ಕಿಂತ ರೌನ ಚಂದ ಇದ್ಲಪ್ಪ. ಇವತ್ತು ನೋಡಿದೆ, ಏನ್ ಮಾಡೋದು, ಅದ್ರ ದೇವ್ರು ನನ್ನ ಜೋಡಿ ಮೋಸ ಮಾಡಿದ್ದವ. ಅವನಿಗೆ ಕರ್ರಂದು ಬೇಕಾಗಿತ್ತು, ಬೆಳ್ಳಂದು ಸಿಕ್ತು. ನಮಗ್ ಬೆಳ್ಳಂದು ಬೇಕಾಗಿತ್ತು, ಕರ್ರಂದು ಗಂಟು ಬಿದ್ದೈತಿ. ಅಂದ್ರ ಮಾನಗಿಡಿ ಈ ಕಡೆ ಇನ್ನೂ ಒಂದು ಕಳ್ಳ ಜಗಕತ್ತೈತೇನು? ನಾಳೆ ಮಧ್ಯಾಹ್ನ 3ಕ್ಕೆ ನನ್ನ ಮದುವೆ ಐತಿ. ಎಲ್ಲರಿಗೂ ಈಗ ಹೇಳ್ಬಿಡ್ತೀನಿ. ಹೇಳು ಬದ ಹೇಳು. ತಾವೆಲ್ಲರೂ ತಮ್ಮ ಮನ್ಯಾಗ ಊಟ ಮಾಡ್ಕೊಂಡು 120 ರೂಪಾಯಿ ಐರಿ ತಗೊಂಡು ಬಂದು ಬಿಡ್ರಿ. ನಿಮಗೆ ಕುಂದ್ರಾಕ ನಾನು ಕುರ್ಚಿ ವ್ಯವಸ್ಥೆ ಮಾಡಿಸಿರ್ತೇನೆ. ಬರ್ಲಿ. ಬರ್ಲಿ. ನದಿ ಕೆಲಸ ಆತಲ್ಲ, ಅದೇನೇ ಹೇಳ್ತಾರಲ್ಲ, ಕೆಲಸ ಮುಗಿದ ಮ್ಯಾಗ ಗಂಡ ನೆದಲು ತೆಗಿತೀನಿ. ನದಿ ನೆದಲು ತೆಗಿತೀಯಾ? ನೀ ಏನ್ ತೆಗೆದ್ ಬೇಡ, ನಾನು ನೆದಲು ತೆಗಿತೀನಿ. ನಡೆ ನೋಡ್ಬರ್ರಿ ಎಂತ ಮೋಸ ಮಾಡಾಕತ್ತಾರೆ. ಯಾಕ
ತೋರ್ಸಾಕ ನನಗೆ ಕಂದೈತಿ ಮಂಗದ್ದು ಮಗನೇ ಮತ್ತೇನು ಉಸಿರು ಒಳ್ಳೆ ಜಾತೆ ಮಾಡ್ಲೆ ಏನು ಮಾಡಿಲ್ಲ ಅರ್ಥೋತು ಏನ್ ಮಾಡಿಯ ಏ ನಿನ್ನ ಮೌನ್ ತಮ್ಮ ಹೌದಲ್ಲ ಮತ್ತ ಆಕಿ ನನ್ನ ಹೆಂಡತಿ ನಿನ್ನ ಮಗಳ ಆಗೋದ್ರ ಆಕಿ ಜೊತೆ ಕುಣಿತ್ಯ ಏ ಗೌದಲ ಕಾಣ ತಾನು ದಾಂತ ಮಾಡೋದಿಲ್ಲ ಮಾಡೋದು ನೋಡೋದಿಲ್ಲ ಹತ್ತಿ ಕಿತ್ತು ಮತ್ತೆ ಕಿತ್ತು ಏ ಮೊದಲೇ ನೀ ಮಾತಾಡಬೇಡ ನೀ ಮಾತಾಡ್ರೆ ಪೆಟ್ರೋಲ್ ಬೆಂಕಿ ಹಚ್ಚಿದಂಗ ಆಕತಿ ಎಲ್ಲಿ ಪೆಟ್ರೋಲ್ ಬೆಂಕಿ ಏನಾಗುತ್ತಿದೆಯಲ್ಲ ಎಲ್ಲಿ ಹತ್ತೈತಿ ಬೆಂಕಿ ನನ್ನ ತಾಳಕ್ ಹತ್ತೈತಿ ನೀವೆಲ್ಲರೂ ಸೇರಿ ಹಚ್ಚಿರಲ್ಲ ಸ್ವಾರ್ಥಿಗಳು ಸ್ವಾರ್ಥದ ಬೆಂಕಿನ ಪಾರ್ಟಿಗಳನ್ನು ಮಾಡಲಿ ನಮಗ ಯಾಕಂದ್ರೆ ಬಾಳ ಮಾತಾಡಾಗಿತ್ತಲ್ಲ ಅನ್ನೋದಾಗ ಏನಂತೀನಿ ನಾನು ಬಾಯಿಲೆ ಇದು ಪದ್ಧತಿ ಎಲ್ಲಿ ನನ್ನ ಮಾತು. ಎಲ್ಲಿ ಪತ್ತ ತಂದಿರಿ ಹೆಣ್ಣು ಕೊಟ್ಟು ನಾವು ಮಾತಾಡ ಮಾತಾಡಿದ ಇವ್ರು ಸುಮ್ಮನೆ ಬಿಡಂಗಿಲ್ಲ ಯಪ್ಪ ಹೊದಿ ಬ್ಯಾದ ಹೊದಿ ಬ್ಯಾದೋ ಬ್ಯಾದ ಏನಿ ಅನ್ನೋದಾರ ಏನ್ ಅನ್ನಕತ್ತಿಲ್ಲ ಬಡಿ ಅನ್ನಕತ್ತೀಯೋ ಬ್ಯಾಡ್ ಅನ್ನಕತ್ತೀಯೋ ಹಂಗಲ್ಲ ಹೇಳಿದ್ರೆ ಕೂಡಿಸಿ ಅಂದ್ರೆ ನಿನಗ್ ಗೊತ್ತಾಗಂಗಿಲ್ಲ ಅಂತ ಬಿಡಿ ಬಿಡಿಸಿ ಹೇಳಕತ್ತಾಳಕಿ ಮಂದಿ ಹಂಡ್ರನ್ನ ಎಷ್ಟು ಚಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀರಿಪ್ಪ ಏನ್ ಅನ್ನವಲ್ಲ ಈಗ ಜಿಗಿದು ಟಗರ್ ಕೂತಿದೆ 3 ಕಿಲೋ ಸೇರ್ವ ಹೊರಗೆ ಬಂದಿರ್ಬೇಕು ನನ್ನ ಬುದ್ಧಿ ಅಲೆ ನಾನು ಪೈಲ್ವಾನದಲ್ಲಿ ಒಂಟಾವ್ ಪೇಚ ಕುಸ್ತಿ ಬೇಚಾಗ್ತೀನಿ ಅದು ಮಾಡ್ತೀನಿ ಅಂತ ಕಾರ್ ಹಿಡ್ಕೊಂತಿಯಲ್ಲ ನಾಚಿಕೇಡಿ ನಾಚಿಕೇಡಿಯರನ್ನು ಬುದ್ಧಿಗೇಡಿಯರನ್ನು ಯಾಕಂದ್ರೆ ನಾನೇನು ಮೋಸ ಮಾಡಿ ತಾಳಿ ಕಟ್ಸಿರಲ್ಲ ಅದಕ್ಕೆ ಮಾತಾಡಕತ್ತಿ ಆದ್ರೆ ಇದ್ರ ನನ್ನ ಸ್ವಾರ್ಥ ಏನು ಇಲ್ಲಲೇ ಹುಡುಗ ನನ್ನ ಸ್ವಾರ್ಥ ಏನು ಇಲ್ಲ ಯಾರೋ ಮಾಡಿದ ತಪ್ಪಿಗೆ ಈ ಕೂಸಿನ ಹಡದ ದೇವಸ್ಥಾನದಾಗ ಒಗದು ಹೋಗಿದ್ಲು ಒಬ್ಬಕ್ಕೆ ಮಹಾತಾಯಿ ಹೆಂಡ್ರು ಮಕ್ಕಳಿಲ್ಲದ ಬ್ರಹ್ಮಚಾರಿಯಾದ ನಾನು ಆ ಕೂಸಿನ ನೋಡಿ ಬಿಟ್ಟು ಆಗ ಮನಸ್ಸು ಬರಲಾರ್ದಕ್ಕ ಮನೆಗೆ ತಂದು ಹೊಟ್ಟಿ ಮಗಳಂಗೆ ಜೋಪಾನ ಮಾಡಿದೆ ಮುಂದಿಗೆ ಮದುವೆ ವಯಸ್ಸಿಗೆ ಬಂದಿಂದ ಈಕಿನ ನೋಡಾಕ್ ಬರೋ ಹುಡುಗರೆಲ್ಲ ಇದ್ರ ನಾಲಿಗೆ ಸುದ್ದಿಲ್ಲ ಅಂತ ಹೀಯಾಳ್ಸಕತ್ರು ಓಣೆನ ಹೆಣ್ಮಕ್ಳೆಲ್ಲ ಬಾಯಿಗೆ ಬಂದಂಗೆ ಮಾತಾಡೋರು ಅದಕ್ಕೆ ಹೊಟ್ಟ್ಯಾಗ ಸಂಕಟ ಆಗಿ 1000 ಸುಳ್ಳು ಹೇಳಿ ಮದುವೆ ಮಾಡಂತ ಹೇಳ್ಯಾರ ಹಿರಿಯರು ಹಂಗ ಒಂದು ಸುಳ್ಳು ಹೇಳಿ ನಾನು ಈಕಿನ ನಿನ್ನ ಹೊಡೆದಾಗ ಹಾಕೀನಿ ನಾ ಮಾಡಿದ ತಪ್ಪು ಅನಿಸಿದ್ರೆ ನಿನ್ನ ಕೆರ ಹಾಕೊಂಡು ನನ್ನ ಮಾರಿ ಮೇಗಳು ನಾ ಮಾಡಿದ ಸರಿ ಅನಿಸಿದ್ರೆ ಈಕಿನ ಕರ್ಕೊಂಡೋಗಿ ಬಾಳೆ ಮಾಡು ಅಲ್ಲ ಯಾರೋ ಹಡದಕ್ಕೆ ನೀವು ಸಾಕಿದ್ರಿ ಬರೋಬ್ಬರಿ ಅವತ್ತು ಚಂದ ಮಾತಾಡೋದು ತೋರಿಸಿತು ಅದಲ್ಲಿಂದ ಕಟ್ಟಿ ಮಗನಿಗೆ ಊಟ ಯಾಕೆ ಇಟ್ರಿ ಆಮೇಲೆ ಹೆಣ್ಣು ಹಡ್ದವ್ರ ಕಷ್ಟ ಏನು ಅಂತ ಹೆಣ್ಣು ಹಡ್ದವ್ರಿಗೆ ಗೊತ್ತಿರುತ್ತೆ ಈಕೆ ಅವ್ರ ಮಗಳಲ್ಲ ಆದ್ರೂ ಮಗಳಿಗಿಂತ ಹೆಚ್ಚು ಜೋಪಾನ ಮಾಡಿ ನೀನ್ ಏನೇನು ಕೇಳ್ತೀಯೋ ಎಲ್ಲ ಕೊಟ್ಟು ಮದುವೆ ಮಾಡ್ಯಾರ ವಯಸ್ಸಿನಾಗ ನಿನಗಿಂತ ದೊಡ್ಡವರಾದ್ರೂ ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಕತ್ತಾರ ಅವ್ರು ದೊಡ್ಡ ಗುಣನ ಅರ್ಥ ಮಾಡ್ಕೊಂಡು ನೀನು ಹೇಳ್ತೀರಿ ಕರ್ಕೊಂಡು ಮನಿದಾರಿ ಹಿಡಿ ಅಂದ್ರೇನೋ ಮನಗಿಡಿ ಊಟ ಮಾಡವ್ ನೀನು ತಾಟ್ ತೊಳೆಯವ ನಾನು ಅಂದ್ರೆ ಏನ್ಲೇ ನಿನ್ನ ಮಾತಿನ ಅರ್ಥ ನಾ ಯಾಕೆ ಕರ್ಕೊಂಡೋಗ್ಲಿ ಅಕ್ಕಿ ಜೊತೆ ನೀ ಕುಣಿಯಕತ್ತಿದ್ರೆ ನೀ ಕರ್ಕೊಂಡೋಗಿ ಹುಚ್ಚ ನೀನು ಆಕಿ ಕೊರಳಿಗೆ ತಾಳಿ ನಮ್ಮ ದೇಶಕ್ಕೆ ಅನ್ನ ಹಾಕುವ ರೈತ ಅನ್ನೋದನ್ನು ಮರೆತು ಈ ಪ್ಯಾಟಿ ಊರಿನ ಫ್ಯಾಷನ್ ಜೀವನಕ್ಕೆ ಮನಸ್ಸೋತು ಹೋಗಿಬಿಟ್ಟಾರ ತಾನು ಮದುವೆ ಮಾಡಿಕೊಳ್ಳೋ ಗಂಡಗೆ ಸರ್ಕಾರಿ ನೌಕರಿ ಇರಬೇಕು ಪ್ಯಾಟಿ ಊರಾಗ ದೊಡ್ಡ ಬಂಗ್ಲೆ ಇರಬೇಕು ಓಡಾಡಕ್ಕೆ ಕಾರ್ ಇರಬೇಕು ದೂಸಕ್ಕೊಂದು ಹೊಸ ಹೊಸ ಹೋಟೆಲ್ದಾಗ ಊಟ ಮಾಡಿಸ್ಬೇಕು ಅಂತ ಏನೇನೋ ಹುಚ್ಚು ಕನಸು ಕಾಡ್ತಾರೋ ಅಂಥವ್ರನ್ನ ಮದುವೆ ಮಾಡಿಕೊಂಡು ಗಂಡಸರು ಹೆಂಡತಿ ಆಸೆ ಈಡೇರಿಸಾಕ EMI PMI ಅಂತ ಎಲ್ಲಿ ಬೇಕಾದಲ್ಲಿ ಸಾಲ ಮಾಡ್ತಾರೆ ಅದನ್ನು ಮುಟ್ಸಾಕಾಗಲಾರ್ದಕ್ಕೆ ಲಂಚ ತಗೊಳಕ ಚಾಲು ಮಾಡ್ತಾರೆ ಲಂಚ ತಗೊಂಡು ಪೊಲೀಸರ ಕೈಯಾಗಿ ಸಿಕ್ಕಿಬಿದ್ದು ಜೈಲು ಶಿಕ್ಷೆ ಅನುಭವಿಸ್ತಾರ ಇಲ್ಲ ಅಂದ್ರೆ ಏನಾರ ಅನಾಹುತ ಮಾಡಿಕೊಂಡು ಸತ್ತು ಹೋಗ್ತಾರ ನಾವು ಸಾಲ ಮನ್ನಾ ಮಾಡ್ತೀವಿ ನಾವು ಸಾಲ ಮನ್ನಾ ಮಾಡ್ತೀವಿ ಅಂತ ಇವ್ರನ್ನೆಲ್ಲ ಮನ್ಯಾಗ ಕುಂದರಿಸಿ ಕೂಳು ಹಾಕಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಸಾಲನ ನಾವು ಕೊಟ್ಟು ಕಳಿಸ್ತೀವಿ ಈಗಿನ ಹೆಣ್ಣು ಮಕ್ಕಳಿಗೆ ಒಂದು ಮುತ್ತಿನಂತ ಮಾತು ಹೇಳ್ತೀನಿ ಕೇಳ್ರಿ ಬುತ್ತಿ ಗಂಟು ಬಗಲಾಗಿತ್ತಂದ್ರ 6 ತಾಸು ರಾತ್ರಿಯಾಗ ಹೊಟ್ಟೆ ಹಸಿದ್ರು ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡಬಹುದು ಅದ ರೊಕ್ಕದ ಗಂಟು ಬಗಲಾಗಿಟ್ಕೊಂಡು ಮಕ್ಕೊಂಡ್ರೆ ಹೊಟ್ಟೆ ಹಸ್ದಾಗ ಅನ್ನ ಸಿಗಲಿಲ್ಲ ಅಂದ್ರ ದೇವ್ರು ಬಂದ್ರು ನಿಮ್ಮನ್ನ ಕಾಪಾಡಕ್ ಆಗಂಗಿಲ್ಲ ಅದಕ್ಕೆ ಹೇಳ್ಯಾರ ಹಿರಿಯರು ಕೈ ಕೆಸರಾದ್ರನ ಬಾಯಿ ಮೊಸರಾಗುತ್ತ ಅಂತ ಸರ್ವಪುರವಾಡಿಯಲ್ಲಿ ದೇವಿ ಆರಾಧನೆ ಮಂತ್ರೋಚ್ಚಾಟನೆ ಹೋಮ ಹವನಗಳ ವಾಸನೆ ಎಲ್ಲೆಲ್ಲೂ ಸಂಭ್ರಮದ ಸಡಗರ ಹಸಿರು ತೋರಣಗಳ ದೀಪಾಲಂಕಾರ ಹೂರಾಶಿಗಳ ಶೃಂಗಾರ ನಮ್ಮ ಹೊಟ್ಟೆಯಲ್ಲಿ ಬೆಂಕಿಯ ಹೊಗೆ ಆಡ್ತಾ ಇದ್ರೆ ವೈರಿಗಳ ಅಂಗಳದಲ್ಲಿ ದೀಪಧೂಪದ ಹೊಗೆ ಇಲ್ಲಿ ಏನೇ ಇದ್ರು ಚಿತೆಯ ಜ್ವಾಲಾಗ್ನಿ ಉರಿತಿರ್ಬೇಕು ಸುಟ್ಟ ಹೆಣಗಳ ವಾಸನೆ ಬರಬೇಕು ಹೆಣಗಳ ವಾಸನೆ ಬರೋದಕ್ಕೆ ಇದು ರುದ್ರ ಭೂಮಿ ಅಲ್ವೋ ಸರ್ವಶಕ್ತಿ ಸ್ವರೂಪಿಣಿ
ಜಗನ್ಮಾತೆ ತಾಯಿ ಬನಶಂಕರಿ ನೆಲೆಸಿರುವ ಪುಣ್ಯ ಭೂಮಿ ಇದು. ಈ ಪುಣ್ಯ ಭೂಮಿಯಲ್ಲಿ ನಿಮ್ಮಂತ ಪಾಪಿಗಳಿಗೆ ಸ್ಥಳವಿಲ್ಲ. ಹೊರಬಿಡ್ರ ಇಲ್ಲಿಂದ. ಶಭಾಷ್. ಹಾವಿನ ಹಲ್ಲು ಕಿತ್ತರೂ ಹುಸುಗುಟ್ಟುವಿಕೆ ಮಾತ್ರ ಕಡಿಮೆ ಆಗಿಲ್ಲ. ಈ ರಕ್ತಾಕ್ಷ ವಾಡಿಯಲ್ಲಿ ಕಾಲಿಟ್ಟ ಮೇಲೆ ಮುಗಿದ ಹೊತ್ತು ಇಲ್ಲಿ ನನ್ನ ಮಾತೆ ಶಾಸನ, ನನ್ನ ವಿರುದ್ಧ ಮಾತೆತ್ತಿದವರ ಶಿರಶ್ಚೇತನ. ಇದು ನಿಮ್ಮ ಭ್ರಮೆ. ಸೂರ್ಯನ ಸುತ್ತ ಮೋಡ ಕವಿದ ಮಾತ್ರಕ್ಕೆ ಸೂರ್ಯನ ಕಾಂತಿ ಕಪ್ಪಾಯ್ತು ಅಂತ ತಿಳಿಬೇಡ್ರು. ಈ ದೇಸಾಯಿಯನ್ನು ಎದುರು ಹಾಕೋದು ಅಂದ್ರ ಮೃತ್ಯುವಿಗೆ ಆಹ್ವಾನ ನೀಡಿದಲ್ಲ. ಕೈ ಎತ್ತು ಹೊಡೆಯಲು ಶಕ್ತಿ ಇಲ್ಲ, ಕಾಲೆತ್ತು ಹೊಡೆಯಲು ತ್ರಾಣ ಇಲ್ಲ, ಸಿಟ್ಟಿಗೆ ಏನು ಕಡಿಮೆ ಇಲ್ಲ. ಕೈಯಾದರೂ ಜೋಗಿ ಮೈಯೆಲ್ಲ ಪಚ್ಕೊಂಡಿದ್ದಂತೆ. ಜೋಗಿ ಅಲ್ಲಪ್ಪ, ಇವನು ಮಹಾತ್ಯಾಗಿ. ಇವನ ಕೈಯಲ್ಲಂತೂ ಏನು ಆಗಲ್ಲ. ಇನ್ನು ಇಷ್ಟೆಲ್ಲ ಮಾತಾಡ್ತಾ ಇದ್ರು ಮೌನವಾಗಿ ಹೋಮ ಮಾಡ್ತಾ ಇದ್ದಾಳಲ್ಲ ಈ ದೊರೆ ಸಾಲೆ. ನಿನ್ನ ಕಣ್ಣೆದರಲ್ಲಿ ನಿನ್ನ ಗಂಡನ ಚಟ್ಟಕ್ಕೆ ಏರಿಸ್ತೀನಿ. ನಾನು ಪಟ್ಟದರಸನಾದ್ರೆ ನೀನೇ ಪಟ್ಟದರಸಿ, ನಮ್ಮ ಅರಮನೆಯ ದಾಸಿ. ದಾಸಿ ನಾನಲ್ಲವೋ ಹೇಸಿ. ಇನ್ನು ತಲೆನಾಯ್ಕಿನ ಮಾಸ ಆಡ್ಲಾರ್ದ ಕೂಸು ನೀನು. ನನ್ನ ಗಂಡನ ಬಗ್ಗೆ ನೀನೇನು ಹೊಗಳುವೆಯೋ? ನನ್ನ ದೊರೆ ಸಿಂಹ ಕಣ, ಸಿಂಹ ಅಂದಾಗ ಅವರ ಒಂದು ಕೂದಲಿನ ಕೊಕ್ಕಿಸಲು ನಿನ್ನಿಂದ ಸಾಧ್ಯವಿಲ್ಲ, ತಿಳಿದುಕೋ. ಸಾಧ್ಯವಿಲ್ಲ ಎಂಬ ಮಾತು ನಮ್ಮ ಮುಂದೆ ಹೇಳೋದಕ್ಕೆ ಬರಬೇಡ. ಈಗ ನಿನ್ನ ಕಣ್ಣು ಮುಂದೆ ನಿನ್ನ ಗಂಡನ ಅಂಗಾಂಗಗಳನ್ನು ಕತ್ತರಿಸಿದೆ. ಚಿತ್ರ ಹೆಸರು ನಾಲಿಗೆ ಮೇಲೆ ಹಿಡಿತವಿರಲಿ, ಆಡುವ ಮಾತಿನಾಗ ಎಚ್ಚರಿಕೆ ಇರಲಿ. ಏನೋ ಹಿರಿಯರು ಅಂತ ನಿನಗೆ ಮನ್ನಣೆ ಕೊಟ್ರೆ ನಿನ್ನ ಅಹಂಕಾರದ ಅಟ್ಟಹಾಸದ ಗಡಿ ಎಲ್ಲೇ ನೀರ್ತಾ ಇದೆ. ಇದೇ ಕೊನೆ. ಇದುವರೆಗೂ ಮಾಡಿದ್ದು ತಪ್ಪಾಗಿದೆ ಅಂತ ತಾಯಿಯಲ್ಲಿ ಶರಣಾದ್ರೆ ಬದುಕೊಳಿತೀಯ. ಇಲ್ಲವಾದ್ರೆ ಸತ್ಯ ನಿನ್ನ ದೇಹವನ್ನ ಕುಕ್ಕಿ ತಿನ್ನಲು ನನ್ನ ಹಕ್ಕುಗಳು ಕೂಡ ಹೇಸಿಗೆ ಪಡಬೇಕು. ಅಂಥ ಘೋರ ಸಾವನ್ನ ನಿನಗೆ ಕೊಡಬೇಕಾಗುತ್ತೆ. ಎಚ್ಚರ ಎಚ್ಚರ. ಈ ನಿನ್ನ ಎಚ್ಚರಿಕೆಯ ಮಾತಿಗೆ ಹೆದರಿ ಬೆದರಿ ಬೆಂಡಾಗಿ ಬೆನ್ನು ತೋರಿಸಿ ಓಡಿ ಹೋಗುವ ಹೇಡಿಗಳಲ್ಲ ನಾವು. ಈ ನಿನ್ನ ಕೈಲಾಗದ ಗಂಡನೆದ್ರೆ ನೀನು ಅಪ್ಪಿ ಮುದ್ದಾಡ್ತೀವಿ. ಅದೇನು ಮಾಡ್ಕೋತೀವ ಮಾಡ್ಕೊಳ್ಳಲೇ. ಅತ್ತಿಗೆ ಅಂದ್ರೆ ಹೆತ್ತಮ್ಮನ ಸಮಾನ. ಅಂಥವಳನ್ನ ಅಪ್ಪಿ ಮುದ್ದಾಡ್ತೀನಿ ಅನ್ನೋ ನಿನ್ನ ನಾಲ್ಗೆನ ಕತ್ತರಿಸಿಬಿಡ್ತೇನೆ. ನಡಗಿಸಿ ಮಹಿಷಾಸುರನನ್ನು ಮರ್ದಿಸಿದ ಚಾಮುಂಡಿಯು ಒಂದು ಹೆಣ್ಣು. ದೇವಾದಿ ದೇವರನ್ನೇ ಹೆದರಿಸಿ ಬೆದರಿಸಿ ಅಟ್ಟಹಾಸದಿಂದ ಮೆರೆದ ಚಂಡಮುಂಡರನ್ನ ಸಂಹಾರ ಮಾಡಿದ ಭದ್ರಕಾಳಿನೂ ಒಂದು ಹೆಣ್ಣು. ಇದನ್ನ ಮರೆಯಬೇಡವ ಕಿರಾತಕ. ಹೆಣ್ಣು 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 ಎಂದು ಜನ್ಮದಿಂದ ಮಗಳು ಇವಳ ಹೆಣ್ಣುತನವನ್ನೇ ಹಾರು. ಅದು ಯಾವ ಬಂದು ಕಾಪಾಡ್ತಾರೆ ನಾನು ನೋಡೇ ಬಿಡ್ತೀನಿ. ಬರ್ತಾಳೆ, ಬಂದೇ ಬರ್ತಾಳೆ. ಒಂದು ಹೆಣ್ಣಿನ ಪತಿಯ ಪ್ರಾಣವನ್ನೇ ಪಣಕ್ಕಿಟ್ಟು ಅವಳನ್ನು ಅಸಹಾಯಕರನ್ನಾಗಿ ಮಾಡಿ ಈ ರೀತಿ ಹಿಂಸೆ ಕೊಡ್ತಾರೋ ನಿಮ್ಮಂತ ನೀಚರನ್ನ ಸದೆ ಬಡಿಯೋದಕ್ಕಾಗಿ ನಾನು ಪೂಜಿಸ್ತಾರ ಬನಶಂಕರಿ ತಾಯಿ ಮತ್ತೆ ಬರ್ತಾಳೆ. ಅಟ್ಟಹಾಸ ನಿನ್ನ ಕಣ್ಣಿಗೆ ಕಾಣದಾಯಿತೆ ತಾಯಿ. ಆ ತಾಯಿ ಅಂದು ರಕ್ತ ಬೀಜಾಸುರನನ್ನ ಸಂಹಾರ ಮಾಡಲು ಭದ್ರಕಾಳಿಯಾಗಿ ಬಂದಂತೆ ಇಂದು ಈ ದುಷ್ಟ ಮಾನವರನ್ನ ಸದೆ ಬಡಿಯೋದಕ್ಕಾಗಿ ಮಹಾ ದುರ್ಗೆಯಾಗಿ ಬಾ ತಾಯಿ. ಚಂಡಿ ಚಾಮುಂಡಿ ಭದ್ರಕಾಳಿ ರುದ್ರಕಾಳಿ ಬಾ. ಒಂದು ಕೊಂಡಾಡಿರೋ
ಶಾಂತಿ ಶಾಂತಿ ಶಾಂತಿ. ಶಾಂತಳಾಗುವ ಶಾಂತಳ. ಈ ಕಲಿಯುಗದಲ್ಲಿ ಪ್ರತಿಯೊಂದು ಊರಲ್ಲಿಯೂ ಪ್ರತಿ ಮನೆಯಲ್ಲಿಯೂ ಒಬ್ಬ ದುರುಳನಿದ್ದಾರೆ, ದುಷ್ಟ ರಾಕ್ಷಸರಿದ್ದಾರೆ. ಅವರನ್ನ ಸಂಹಾರ ಮಾಡಲು ನಾನೇ ಅವತಾರವೆತ್ತಿ ಬರಬೇಕೆಂದಿಲ್ಲ. ಅಧರ್ಮದ ಸುಳಿವು ಸಿಕ್ಕಾಗ ಹೆಣ್ಣಾದ ನೀವೇ ಚಂಡಿಯಾಗಿ ಚಾಮುಂಡಿಯಾಗಿ ಧರ್ಮದ ಸಂಸ್ಥಾಪನೆ ಮಾಡಿ ಅಜ್ಞಾನದ ಅಂಧಕಾರವನ್ನು ಅಳಿಸಿ ಸುಜ್ಞಾನದ ಬೆಳಕನ್ನು ನೀಡಿ ನ್ಯಾಯ ನೀತಿ ಧರ್ಮ ಮಾರ್ಗದಲ್ಲಿ ಸಾಗುವ ಪ್ರತಿಯೊಬ್ಬರಿಗೂ ನನ್ನ ಕೃಪಾ ಕಟಾಕ್ಷವು ಇದ್ದೇ ಇರುತ್ತದೆ. ಇನ್ನು ಮುಂದೆ ಈ ದುರ್ಗಾದೇವಿಯು ಧರ್ಮಾಪುರದ ದೊರೆಸಾನಿಯಾಗಿ ಇದ್ದೇನೆ. ದಂಪತಿಗಳಿಬ್ಬರು ಸುಖ ದಾಂಪತ್ಯ ಮಾಡಿ ಸತ್ಯ ಧರ್ಮ ನ್ಯಾಯವಂತರಾಗಿ ಬಾಳಿರಿ. ಸಕಲ ಸದ್ಭಕ್ತರೆಲ್ಲರಿಗೂ ಮಂಗಳವಾಗಲಿ. ತಥಾಸ್ತು ತಥಾಸ್ತು. ಯಾವುದಾದ್ರೂ ಫೋಟೋಸ್ ಅನ್ನ ವಿಡಿಯೋಸ್ ಅನ್ನ ತೆಗೆದುಕೊಂಡಿದ್ರೆ ಅದನ್ನ ಶೇರ್ ಮಾಡಿ. ಬೆಳಗಾವಿ ನಗರದ ಕಿಲ್ಲಾ ಸರ್ಕಲ್ ಹತ್ತಿರ ಕಮತಿಗೆ ಅನ್ನೋ ನಾಟಕ ಸಂಸ್ಥೆ ಬಂದಿದೆ. ಬಂಗಾರ ಬಣದಾಕಿ ಒಳ್ಳೆಯ ಗುಣದಾಕಿ ಅನ್ನೋ ನಾಟಕ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾಟಕ ತಮ್ಮ ಮನಸ್ಸಿಗೆ ಹಿಡಿಸಿದ್ರೆ ನಾಟಕ ತುಂಬ ಚೆನ್ನಾಗಿದೆ ಅಂತ ಒಂದೇ ಒಂದು ಸಂದೇಶವನ್ನು ನೀವಿರುವಂಥ ವಾಟ್ಸಪ್ ಗ್ರೂಪ್ಗಳಿಗೆ ಅಥವಾ ನಿಮ್ಮ ಸ್ಟೇಟಸಲ್ಲಿ ಇಟ್ಟರೆ ಅದು ಲಕ್ಷಾಂತರ ಜನರಿಗೆ ಫಾರ್ವರ್ಡ್ ಆಗುತ್ತೆ. ಈ ಸಂಸ್ಥೆ 3-4 ತಿಂಗಳ ಕಾಲ ನಾಟಕ ಪ್ರದರ್ಶನ ಮಾಡಬೇಕಂತ ಹೇಳಿ ಬಂದಿದೆ. ನೀವು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನೀಡಿದ್ದೆ ಆದರೆ ಬರುವ ಬದಾಮಿ ಬನಶಂಕರಿ ಜಾತ್ರೆ ಅಂದರೆ ಡಿಸೆಂಬರ್ವರೆಗೂ ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಭಿಮಾನಿಗಳು. ಸಂಸಾರ ಸಮೇತವಾಗಿ ನೋಡುವಂಥ ನಾಟಕ, ಹಾಸ್ಯಭರಿತವಾದಂಥ ನಾಟಕ, ಅಶ್ಲೀಲ ರಹಿತ ನಾಟಕ ಅಂತ 4 ಜನಗಳ ಹತ್ರ ಮಾತಾಡಿದರೆ ಆ ಮಾತು 4,000 ಜನರ ಕಿವಿ ತಲುಪುತ್ತೆ. ದಯವಿಟ್ಟು ಅಭಿಮಾನಿ ದೇವರುಗಳಾದ ತಾವು ಪ್ರಚಾರದಲ್ಲಿ ಭಾಗಿಯಾಗಿ ಅಂತ ವಿನಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಇನ್ನು ಕೊನೆಯ ಸನ್ನಿವೇಶ ಅಂದ ತಕ್ಷಣ ಅಭಿಮಾನಿಗಳು ಗಡಿಬಿಡಿಯಿಂದ ಎದ್ದೇಳೋದು ಸ್ವಾಭಾವಿಕ. ಆದರೆ ನಾಟಕವನ್ನು ರಚನೆ ಮಾಡಿದಂಥ ಕವಿಗಳು ಕೊನೆಯ ಸನ್ನಿವೇಶವನ್ನು ತುಂಬ ಮಾರ್ಮಿಕವಾಗಿ ರಚನೆ ಮಾಡಿದ್ದಾರೆ. ನಾಟಕದ ಸಂಪೂರ್ಣ ತಿರುಳನ್ನು ಕೊನೆಯ ಸನ್ನಿವೇಶದಲ್ಲಿ ಅಳವಡಿಸಲಾಗಿದೆ. ಅಘೋರ ಹಾಗೂ ರಕ್ತಾಕ್ಷನ ಅಂತ್ಯ ಹೇಗಾಯಿತು ಅಂತ ನೋಡಬೇಕಾದ್ರೆ ಕೊನೆಯ ರೋಮಾಂಚನಕಾರಿಯಾದ ಸನ್ನಿವೇಶವನ್ನು ನೋಡಲೇಬೇಕು.